ಕರ್ನಾಟಕ ರಾಜ್ಯದಾಗ ಗೋಕಾಕ ತಾಲೂಕು ಯಾವಾಗಲೂ ಸದ್ದು ಮಾಡ್ತೈತಿ. ಸದ್ದು ಮಾಡ್ತೈತಿ ಅಂದ್ರೆ ಏನು ಅಟಂಬಾಮ್ ಅಣಬಾಮ್ಗಳು ಬೀಳ್ತಾವ ಅಂತ ತಿಳ್ಕೊಬೇಡ್ರಿ. ರಾಜಕೀಯ ವಿಷಯದಾಗ ಸದ್ದು ಮಾಡ್ತೈತಿ. ಅಂಥದ್ರಾಗ ಯಾರು ಸದ್ದು ಮಾಡಕತ್ತಾರ ಗೊತ್ತೈತೇನ್ರಿ? ಈಗ ಕನಿಷ್ಠ 3 ತಿಂಗಳನ್ಯಾಗ 1,000ಕ್ಕಿಂತಲೂ ಹೆಚ್ಚು ಮದುವೆ ಸಮಾರಂಭದಾಗ ವಧುವರರಿಗೆ ಆಶೀರ್ವಾದ ಮಾಡಿ ಶಾಲ ಹೊದಿಸಿ ಸತ್ಕಾರ ಮಾಡಿದಂಥ ಗೋಕಾಕ ನಗರದ ಹಿರಿಯ ರಾಜಕೀಯ ಧುರೀಣ ಅಶೋಕ್ ಪೂಜಾರಿ ಬಗ್ಗೆ ಹೇಳಕ್ಕೆ ಬಂದನ. ಯಾಕೆ ಕಾಕ ಅಶೋಕ್ ಪೂಜಾರಿ ಬಗ್ಗೆ ವಿಶೇಷವಾಗಿ ಹೇಳಾಕತ್ತಾನಂದಿರ್ಬೇಕು. ಅಶೋಕ್ ಪೂಜಾರಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಸರ್ವ ಜನರನ್ನು ಕೈ ಮುಗಿದು ಕರೆದು ಮಾತನಾಡಿಸುವ ವ್ಯಕ್ತಿ. ಅದಂತೂ ನಿಮಗೆಲ್ಲರಿಗೂ ಗೊತ್ತಾಯ್ತು, ಅದೇನು ಹೊಸದಲ್ಲ. ಕಾರ್ನಾಗಿರಲಿ ಇಳಿತಾನ್, ಹೊರಗೆ ಬಂದ್ರೆ ಇಳಿತಾನ್, ಎಲ್ಲಿ ಕೈ ಮಾಡ್ರೆ ನಿಲ್ಲತಾನ್. ಎಲ್ಲರಿಗೂ ಭಾಳ ಪ್ರೀತಿ ವಿನಯದಿಂದ ಮಾತನಾಡುವಂಥ ಅಶೋಕ್ ಪೂಜಾರಿ 3 ತಿಂಗಳಾಗ ಏನರ ಅಂತ ಮಾಡ್ಯಾನ ಗೊತ್ತೈತೇನ್ರಿ? ಕರ್ನಾಟಕ ಬೆರಗುಗೊಳಿಸ್ಬೇಕು. ಬೆಳಗಾವಿ ಜಿಲ್ಲಾದಾಗ ಇಂಥ ಒಬ್ಬ ಯಾವುದೇ ಶಾಸಕ ಇಲ್ಲ, ಯಾವುದೇ ಒಂದು ದೊಡ್ಡ ಹುದ್ದೆ ಇಲ್ಲ. ಆದರೆ ಕನಿಷ್ಠ ಇಲ್ಲಂದ್ರೂ 3 ತಿಂಗಳಲ್ಲಿ 1,000ಕ್ಕಿಂತಲೂ ಹೆಚ್ಚು ಮದುವೆ ಸಮಾರಂಭಗಳಲ್ಲಿ ಭಾಗವಹಿಸಿದ್ದು ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡಾಕತೈತ್ರಿ. ಅಂತಿಮ ಸಂಸ್ಕಾರದ ಬೇರೆ, ಸುಖ ದುಃಖ ವಿಚಾರಣೆಗಳ ಬೇರೆ, ಯಾರದೇ ಒಂದು ನೋವಿನ ಪರಿಸ್ಥಿತಿಯಲ್ಲಿ ಬಂದದ್ದು ಬೇರೆ, ಮದುವೆಗಳನ್ನು ಬಿಟ್ಟು ವಾಸ್ತುಶಾಂತಿ ಮತ್ತು ಅಂಗಡಿಗಳು ಉದ್ಘಾಟನೆ ಲೆಕ್ಕ ಹಾಕಿರ ಕನಿಷ್ಠ 4 ತಿಂಗಳಾಗ 2,000 ಕಾರ್ಯಕ್ರಮದಾಗ ಭಾಗವಹಿಸಿದಂಥ ಶ್ರೇಯಸ್ ಗೋಕಾಕ ತಾಲೂಕಿನಾಗ ಸಲ್ತೈತೆ ಅಂದ್ರೆ ಕೇವಲ ಅಶೋಕ್ ಪೂಜಾರಿಗೆ ಸಲ್ತೈತಿ. ಯಾಕೆ ಸಲ್ತೈತ್ರಿ ಅಶೋಕ್ ಪೂಜಾರಿಗೆ? ನೋಡ್ರಿ, ಅರಬಾಯಿ ಮತ್ತು ಗೋಕಾಕ ತಾಲೂಕು ಗೋಕಾಕ್ ಕ್ಷೇತ್ರನಾಗ ಎಲ್ಲೋ ಒಂದು ಮದುವೆ ಇರಲಿ, ಅಲ್ಲಿ ಅಶೋಕ್ ಪೂಜಾರಿ ಹಾಜರು ಇರಲೇಬೇಕ್ರಿ. ಅಶೋಕ್ ಪೂಜಾರಿ ಹಾಜರು ಇರಲಿಲ್ಲ ಅಂದ್ರೆ ಅಲ್ಲಿ ಕಲ್ಯಾಣ ಕಾರ್ಯಸಿದ್ಧಿ ಕೆಲಸ ಆಗೋದಿಲ್ಲ ಅಂದಂಗಾತ್. ಯಾಕೆ ಅಶೋಕ್ ಪೂಜಾರಿ ಅಲ್ಲಿ ಮದುವೆಗೆ ಹಾಜರಾಕಾನ್? ಒಂದು ವಿನಯತೆ, ಒಂದು ಹೃದಯವಂತಿಕೆ, ಒಂದು ಪ್ರೀತಿ, ಒಂದು ವಿಶ್ವಾಸ. ಶಾಸಕ ಆಗ್ಬೇಕಂತೇಳಿ ಎಷ್ಟೋ ವರ್ಷದಿಂದ ಕನಸು ಕಾಣಕತ್ತಾರ್ರಿ. ಪಾಪ ಹಣೆ ಬರೋದಾಗೂ ಬೇಕಿರಲ್ಲ, ಶಾಸಕ ಆಗಬೇಕಾದ್ರೆ ಹಂಗೆ ಏನು ಆಗೋದಿಲ್ಲ. ಯಾಕಂದ್ರೆ ಒಬ್ಬೊಬ್ಬರ ಮನ್ಯಾಗ ಒಂದು ಜೋಡ ಅರಿವಿ ಇದ್ದಿರ್ಕಿಲ್ಲ, ಒಂದು ಮುರಕ್ಕೆ ಸೈಕಲ್ ತೊಗೊಂಡು ಹೋದವರು ಸಹಿತ ಒಮ್ಮೊಮ್ಮೆ ಶಾಸಕ ಆಗ್ಯಾರ. ಆದ್ರೆ ಅಶೋಕ್ ಪೂಜಾರಿ ಹಣೆ ಬರೋದಾಗ ಯಾವಾಗ ಶಾಸಕ ಆಗೋ ಯೋಗ ಬರ್ತೈತೆ ನೀವು ಹೇಳ್ಬೇಕು ನನಗೆ. ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಯಾಕಂದ್ರೆ ಪ್ರತಿ ಮದುವೆ ಸಮಾರಂಭ, ಸುಖ ದುಃಖ, ಕಲ್ಯಾಣ ಕಾರ್ಯ, ಪ್ರತಿಯೊಂದು ವಾಸ್ತುಶಾಂತಿಗಳಲ್ಲಿ ಹೋಗಿ ಹರಸಿ ಆಶೀರ್ವಾದ ಮಾಡಿ ಮತ್ತು ತಮ್ಮದೇ ಆದಂಥ ಜ್ಞಾನಗಂಗಾ ಮಂದಿರದಲ್ಲಿ ಅನೇಕ ಮದುವೆ ಸಮಾರಂಭಗಳನ್ನು ಯಾವುದೇ ಬಾಡಿಗೆ ಗೀಡಿಗೆ ಇಲ್ಲದೆ ಉಚಿತವಾಗಿ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ಅನೇಕ ಬಡ ಜನರಿಗೆ ಒಂದು ನೆರವಾಗುವಂಥ ಕಾರ್ಯ ಅಶೋಕ್ ಪೂಜಾರಿ ಮಾಡಕತ್ತಾರಲ್ರಿ. ಹಾಗಾದ್ರೆ ಅಶೋಕ್ ಪೂಜಾರಿ ಅಭಿಮಾನಿಗಳು 2023ದಾಗ ಏನು ನಿರ್ಣಯ ತಗೋತೀರಿ? ಯಾವ ಪಕ್ಷದಿಂದ ಈಗ ಕಾಂಗ್ರೆಸ್ ಸೇರ್ಯಾರಂತ ಹೇಳ್ಯಾರ, ಕಾಂಗ್ರೆಸ್ದ ಟಿಕೆಟ್ ಅಶೋಕ್ ಪೂಜಾರಿಗೆ ಸಿಗ್ತೈತ್ರಿ? ಸಿಕ್ಕರ ಫಲಿತಾಂಶ ಏನಾಕೈತ್ರಿ? ಅದನ್ನು ನೀವು ನನಗೆ ತಿಳಿಸ್ಬೇಕು. ಅದರ ಸಲುವಾಗಿ ಮತ್ತೊಂದು ವಿಶೇಷ ಎಪಿಸೋಡ್ ಮಾಡಿ ನಿಮಗೆ ನಾ ತಿಳಿಸ್ತೇನೆ. ಯಾಕಂದ್ರೆ ಈಗ ಪ್ರತಿ ಗ್ರಾಮದಾಗ ಅಶೋಕ್ ಪೂಜಾರಿ ಚರ್ಚೆ ಆಗತೈತ್ರಿ. ಅಶೋಕ್ ಪೂಜಾರಿಗೆ ಹೋಗೋಗಿ ಗಪ್ಪ ಚುಪ್ಪ ಹೋಗೋಗಿ ಜನನೂ ಭೇಟಿಯಾಗಿ ಬರಾಕತ್ತಾರ್ರಿ. ಮದುವೆಗಳ್ದಾಗ ಹೋಗಿ ಫೋಟೋ ಹೊಡ್ಸ್ಕೊಳ್ಳೋದು ಇಡಂಗಿಲ್ಲ ರೀ. ಗೋಪ್ತ ಹೋಗೋಗಿ ಭೇಟಿಯಾಗತ್ತಾರ. ಯಾಕೆ ಭೇಟಿಯಾಗತ್ತಾರ ಅಂದ್ರೆ ನಮ್ಮ ಬೆಂಬಲ ನಿಮಗೈತೆ ಅಂತ ಹೇಳಕತ್ತಾರೇನ್ರಿ ಅಶೋಕ್ ಪೂಜಾರಿಗೆ? ಹಾಗಾದ್ರೆ ಪ್ರಚಾರ ಪ್ರಿಯದಾಗ ಮತ್ತು ಹೆಚ್ಚಿನ ಸೇವೆದಾಗ ಈಗ ಪ್ರತಿಯೊಂದು ಮದುವೆ ಕಾರ್ಯಕ್ರಮದಾಗ ಪ್ರತಿಯೊಂದು ಅಟೆಂಡ್ ಆಗಿ ಅಲ್ಲಿ ಆಶೀರ್ವಾದ ಮತ್ತು ಹಾರೈಕೆ ಹರಿಸುವಂಥ ವ್ಯಕ್ತಿ ಅಶೋಕ್ ಪೂಜಾರಿ. ವಿಶೇಷ ಸುದ್ದಿಯೊಂದಿಗೆ ನಂಬರ್ 1 ಚಾನಲ್ ಯಾವಾಗಲೂ ಇಂಥ ಪ್ರತಿಭೆ ಉಳ್ಳ ಸಮಾಜ ಸೇವಕರ ಪರವಾಗಿ ನಿಲ್ತೈತೆ ಅನ್ನೋದು ಇದೊಂದು ವಿಶೇಷ ಸ್ಟೋರಿ. ಹಾಗಾದ್ರೆ 2023ರಾಗ ಅಶೋಕ್ ಪೂಜಾರಿಗೆ ಶಾಸಕ ಮಾಡ್ತೀರಿ? ಗೋಕಾಕ್ ಕ್ಷೇತ್ರದ ಜನತೆ ಏನು ವಿಚಾರ ಐತೆ ನಿಮ್ಮದು? ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಲೈಕ್ ಮತ್ತು ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸ್ನಾಗ ತಿಳ್ಸಾಕ ಮತ್ತು ನಿಮಗೆ ಹೆದರಿಕೆನೂ ಆಗೋದಿರಲ್ಲ. ನೇರವಾಗಿ ತಿಳಿಸ್ರಿ. ನೀವು ಮತದಾರ ಅದಿರಿ, ಮತದಾರನ ಹಕ್ಕು ಏನೈತೆ ಅನ್ನೋದ ನೀವು ತೋರಿಸ್ಕೊಡ್ಬೇಕಿರಲ್ಲ. ಇನ್ನು ಅಶೋಕ್ ಪೂಜಾರಿ ಹಣೆ ಬರೋದಾಗ
ಏನಾರೇ 2023ರಾಗ ಶಾಸಕ ಸ್ಥಾನ ಇರಲಿಲ್ಲ ಅಂದ್ರೆ ಇನ್ನು ಗೋಕಾಕ ಕ್ಷೇತ್ರ ಒಂದು ಮುಖ್ಯಮಂತ್ರಿ ಸ್ಥಾನ ತಕ ಓಡ್ತೈತಿ. ಅದು ಮುಂದೆ ಹೇಳ್ತಾನೆ ನೋಡಾಕಿರೆ ಭವಿಷ್ಯ ಹಂಗೈತಿ ಕಾಕಾನ ಕಡಕ ಜವಾರಿ ಭವಿಷ್ಯ ನೋಡಾಕಿರೆ. ಅದರ ಸಲುವಾಗಿ ನಿಮ್ಮ ಏನು ವಿಚಾರಗಳದಾವ ಮುಕ್ತವಾಗಿ ನನ್ನ ಜೊತೆ ಚರ್ಚೆ ಮಾಡಿರಿ. ಅದಕ್ಕೆ ಮತ್ತೊಂದು ಸುದ್ದಿ ತೊಗೊಂಬರ್ತೀನಿ. ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ಲಿಪ್ಪ. ನಮಸ್ಕಾರ.